ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಮೇಷರಾಶಿಯವರ 15th ಜುಲೈಯಿಂದ ನೆಕ್ಸ್ಟ್ ಅವ್ರಿಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಹೆಲ್ತ್, ಕರಿಯರ್ ಮತ್ತು ಅವರ ಒಂದು ರಿಲೇಷನ್ಶಿಪ್ ಇರ್ಬೋದು, ಏನು ನಡೀಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಅವರ ಒಂದು ಎಮೋಷನ್ಸ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಈ ದಿನಗಳಲ್ಲಿ ಅಂತ ಹೇಳಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿಯಾಗಿ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಏನೇ ಪ್ರಾಬ್ಲಮ್ ಬರ್ತಾ ಇದೆ ಲೈಫಲ್ಲಿ ಅಂತಂದ್ರೆ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ, ಖಂಡಿತ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ಬೋದು ಏನ್ ಬರ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎಮೋಷನ್ಸ್ ಪ್ಯಾಟರ್ನ್ಸ್ ಅನ್ನ ಚೆಕ್ ಮಾಡ್ಕೊಂಡು ಬರೋಣ, ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಇಲ್ಲಿ ಬರ್ತಾ ಇರುವಂತದ್ದು ಟೆಂಡರ್ನೆಸ್ ಅಂತ ಹೇಳಿ. ಓಕೆ, ನಿಮ್ಮ ಒಂದು ಎಮೋಷನ್ಸ್ ಎಲ್ಲ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ಹಾಗಿದ್ರೆ ನೋಡಿ. ಏನಾಗುತ್ತೆ, ಕೆಲವೊಂದ್ ಸಾರಿ ನಾವು ನಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ತರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ನೀವು ಎಮೋಷನ್ಸ್ ಮೇಲೆ ತುಂಬಾ ಕಂಟ್ರೋಲಿಂಗ್ ತಗೊಂಡ್ ಬರ್ತಾ ಇದ್ದೀರಾ. ಇದ್ರ ಜೊತೆಗೆ ನೀವು ನಿಮ್ಮ ಇನ್ನರ್ ಒಂದು ವಾಯ್ಸ್ ಏನಿದೆ ಅದನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೀರಾ, ಇಂಟರ್ನಲ್ ಹೀಲಿಂಗ್ ಅನ್ನ ಮಾಡ್ಕೊಳಿಕ್ ಹೋಗ್ತಾ ಇದ್ದೀರಾ. ಸ್ವಲ್ಪ ಆಧ್ಯಾತ್ಮಿಕದ ಕಡೆ ನಿಮ್ಮ ಒಂದು ಬೆಳವಣಿಗೆ ಜಾಸ್ತಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಅಂದ್ರೆ ಆ ರೀತಿ ಒಂದು ಬೆಳವಣಿಗೆ ಶುರು ಆಗಿದೆ ನಿಮ್ಮಲ್ಲಿ ಅನ್ನುವಂಥದ್ದು. ಓಕೆ, ನೋಡೋಣ ಇನ್ನು ಏನ್ ಬರುತ್ತೆ ಅಂತ ಹೇಳಿ. ಟ್ರಸ್ಟ್. ಓಕೆ, ಟ್ರಸ್ಟ್ ಮಾಡ್ತಾ ಇದ್ದೀರಾ. ಯೂನಿವರ್ಸ್ ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅದನ್ನ ಇವಾಗ ನೀವು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಮುಂಚೆ ನಿಮ್ಗೆ ಏನಾದ್ರೂ ಡೌಟ್ ಅಂತ ಇರ್ತಿತ್ತು, ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಮೇಲೆ ನಿಮ್ದು ಒಂದು ತುಂಬಾ ಟ್ರಸ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ಏನು ಚಾಯ್ಸಸ್ ಬರ್ತಾ ಇದೆ ಅದು ಯಾವುದೇ ರೀತಿ ಆಗಿರ್ಬೋದು, ಯಾವುದೇ ರೀತಿ ಒಂದು ರೋಡ್ ಮ್ಯಾಪ್ ಆಗಿರ್ಬೋದು, ಬಟ್ ನಿಮ್ಗೆ ಎಷ್ಟು ಒಂದು ಟ್ರಸ್ಟ್ ಬಂದಿದೆ ಅಂತಂದ್ರೆ ಯೂನಿವರ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದು ಯೂನಿವರ್ಸ್ ಕಡೆಯಿಂದ ಆಗ್ತಾ ಇದೆ. ಎಲ್ಲ ಬೆಳವಣಿಗೆ ಅದ್ರ ಕಡೆಯಿಂದಾನೇ ನಡೀತಾ ಇರುವಂತದ್ದು. ಮತ್ತೆ ನಿಮಗಾಗಿ ಏನ್ ಬರ್ತಾ ಇದೆ ಅಲ್ವಾ, ಅದು ಗುಡ್ ಥಿಂಗ್ಸ್, ನಿಮ್ಗೆ ಒಳ್ಳೇದೇ ಬರ್ತಾ ಇದೆ ಅಂತ ಹೇಳಿ ಕಂಪ್ಲೀಟ್ ಆ ಒಂದು ಸರೆಂಡರ್ ಮೋಡ್ಗೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀರಾ. ಅಂದ್ರೆ ಆಧ್ಯಾತ್ಮಿಕ ಕಡೆ ಅಷ್ಟೊಂದು ಬೆಳವಣಿಗೆ ನಿಮ್ದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಮತ್ತೆ ನಿಮ್ಮ ಮೇಲೆ ನಿಮ್ಗೆ ಟ್ರಸ್ಟ್ ಜಾಸ್ತಿ ಬರ್ತಾ ಇದೆ. ಯಾಕೆ ಹೇಳಿ, ನೀವು ಇಲ್ಲಿ ಹೀಲ್ ಆಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಹೌದಾ? ಹಾಗಾಗಿ ಏನಾಗ್ತಾ ಇದೆ, ನಿಮ್ಮ ಮೇಲೆ ನಿಮ್ಗೆ ಟ್ರಸ್ಟ್ ಕೂಡ ಅಷ್ಟೇ ತುಂಬಾ ಬರ್ತಾ ಇದೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡ್ತಾ ಇದ್ದೀರಾ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ, ಟ್ರಸ್ಟ್ ಬರ್ತಾ ಇದೆ. ನಿಮ್ಗೆ ಈ ಒಂದು ಹೀಲಿಂಗ್ ತುಂಬಾ ಸಪೋರ್ಟ್ ಆಗುತ್ತೆ. ಮತ್ತೆ ಯೂನಿವರ್ಸ್ ಕೂಡ ನಿಮ್ಮ ಒಂದು ಈ ಜರ್ನಿಯಲ್ಲಿ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಮ್ಯಾನಿಫೆಸ್ಟ್, ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಯೂನಿವರ್ಸ್ ಇಂದ ಗೈಡೆನ್ಸ್ ನಿಮ್ಮ ಒಂದು ಇದ್ರ ಮುಖಾಂತರ ಎಲ್ಲಿ ನಿಮ್ಮ ಕನ್ಸಿನ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಎನರ್ಜಿ ಕ್ಲೇಮ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. 11 ಐ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೇಮ್ ಮಾಡ್ಕೊಳ್ಳಿ. ತುಂಬಾ ಪಾಸಿಟಿವ್ ಆಗಿ ಇರುವಂತ ಎನರ್ಜಿ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು ಈ ದಿನಗಳಲ್ಲಿ. ಹಾಗಿದ್ರೆ ನೋಡೋಣ ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬಹುದು, ರಿಲೇಶನ್ಶಿಪ್ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ, ವೀಕ್ಲಿ ನಿಮ್ಗೆ ಏನ್ ಬರುತ್ತೆ ಅದರಲ್ಲಿ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ 3 months ಆಲ್ರೆಡಿ ರೀಡಿಂಗ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಮತ್ತೆ ಕಾರ್ಡ್ಸ್ ತಗೊಳ್ಳೋಣ ನೀಡಿತ್ತು ಅಂತಂದ್ರೆ. ಸೊ ಫಸ್ಟ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ಹೆಲ್ತ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ಯಾವುದು ತೊಂದರೆ ಅಂತ ಬರ್ತಾ ಇಲ್ಲ. ಇನ್ ಫ್ಯೂಚರ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿದೆ. ಮೇ ಬಿ ನಿಮ್ದು ಈ ಒಂದು ಇದರಲ್ಲಿ ಎಲ್ಲಾದ್ರೂ ಜರ್ನಿ ಅಂತ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮೇ ಬಿ ನೀವೇನಾದ್ರೂ ಡಾಕ್ಟರ್ ಇದ್ದೀರಾ, ಇಂಜಿನಿಯರ್ ಇದ್ದೀರಾ, ನಿಮ್ಮ ಒಂದು ಮೇ ಬಿ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಇದ್ರೆ ಖಂಡಿತ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇರುವಂತದ್ದು ಅಂತ ಹೇಳ್ಬಹುದು. ಸಕ್ಸಸ್ ಇದೆ, ಪ್ರಾಬ್ಲಮ್ಸ್ ಇಂದ ಎಂಡ್ ಆಗ್ತಾ ಇದೆ, ನಿಮ್ಗೆ ಇರುವಂತ ಹೆಲ್ತ್ ಇಶ್ಯೂಸ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ರಿಕವರಿ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಥವಾ ಏನಾದ್ರೂ ಸಮಥಿಂಗ್ ಜರ್ನಿ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಈ ದಿನಗಳಲ್ಲಿ ನಿಮ್ಮ ಕ್ರೌನ್ ಚಕ್ರ ತುಂಬಾ ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಸೊ ಕ್ರೌನ್ ಚಕ್ರ ತುಂಬಾ ಆಕ್ಟಿವೇಟ್ ಆಗಿರುತ್ತೆ. ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಅದೇ ಬಂದಿತ್ತಲ್ವಾ, ಏನಾದ್ರೂ ಮ್ಯಾನಿಫೆಸ್ಟ್ ಮಾಡೋ ಹಾಗಿದ್ರೆ ಮಾಡಿ ಅಂತ ಹೇಳಿ, ಹೌದಾ? ಇದರಲ್ಲಿ ನಾನು ಹೇಳಿದ್ದಿಲ್ವಾ? ಹಾಗಾಗಿ ನೋಡ್ಕೊಳ್ಳಿ, ಏನಾದ್ರೂ ಮ್ಯಾನಿಫೆಸ್ಟ್ ಮಾಡೋ ಹಾಗಿದ್ರೆ ನೀವು ಮಾಡಿ.
ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಗೆ ಅದು ಈಡೇರುತ್ತೆ ಅಂತ ಹೇಳ್ಬಹುದು. ಹಾಗಿದ್ರೆ ಗೈಡಿಯನ್ಸ್ ಏನ್ ಬರ್ತಾ ಇದೆ ನಿಮ್ಗೆ ಇದು ರಿಲೇಟೆಡ್ ಅಂತಂದ್ರೆ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನು ಇಲ್ಲ. ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ಮ ತಿನ್ನೋ ಉಣ್ಣೋದ್ರ ಕಡೆ ಗಮನ ಇರ್ಲಿ. ಸ್ವಲ್ಪ ಜಾಸ್ತಿ ಸ್ಪೈಸಿ ಫುಡ್ ಇರ್ಬೋದು, ಅಥವಾ ನಿಮ್ಗೆ ನಿಮ್ಮ ಒಂದು ಸಾಲ್ಟ್ ರಿಲೇಟೆಡ್ ಅಂದ್ರೆ BP ಏನಾದ್ರೂ ಆಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಕರೆಂಟ್ ಸಿಚುವೇಶನ್ ತೊಂದರೆ ಅಂತ ಏನು ಬರ್ತಾ ಇಲ್ಲ. ಹಾಗಂತ ಹೇಳಿ ಹೆಲ್ತ್ ಅನ್ನ ಚೆನ್ನಾಗಿರೋದನ್ನ ಹಾಳು ಮಾಡ್ಕೊಳಿಕ್ ಹೋಗ್ಬೇಡಿ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸಿಟ್ಟು ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ತಿನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು. ಸ್ಪೈಸಿ ಫುಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇದರಿಂದ ಇನ್ನು ನಿಮ್ಮ ಕರಿಯರ್ ವೈಸ್ ನೋಡ್ತಾ ಇದ್ರೆ, ಕರಿಯರ್ ವೈಸ್ ಚೆನ್ನಾಗಿದೆ. ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಏನಾದ್ರೂ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಂದ್ರೆ ಸ್ವಲ್ಪ ಇಮ್ಮೆಚೂರಿಟಿ ತುಂಬಾ ಕಾಣ್ತಾ ಇದೆ ನನಗೆ ಕರಿಯರ್ ವೈಸ್. ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ, ಆದ್ರೆ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ನೋಡೋಣ, ಮಾಡೋಣ, ವಿಚಾರ ತುಂಬಾ ಬರ್ತಾ ಇದೆ. ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಹೀಗ್ ಮಾಡಿದ್ರೆ ಹೇಗೆ, ಹಾಗ್ ಮಾಡಿದ್ರೆ ಹೇಗೆ ಅನ್ನುವಂಥದ್ದೆಲ್ಲ ಪ್ಲಾನ್ ಬರ್ತಾ ಇದೆ. ಅದಕ್ಕೆ ಎಲ್ಲ ಏನೇನ್ ಆಗ್ಬಹುದು ಅಂತ ಹೇಳಿ ಮಾಡ್ಲಿಕ್ಕೆ ಥಿಂಕ್ ಮಾಡ್ತಾ ಇದ್ದೀರಾ. ಆದ್ರೆ ಸ್ವಲ್ಪ ಇಮ್ಮೆಚೂರಿಟಿ ಇದೆ, ಅದಕ್ಕೆ ಇನ್ನೂ ಏನ್ ನೀಡ್ ಇದೆ ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಕ್ಯೂರಿಯಸ್ ಆಗಿದ್ದೀರಾ ತುಂಬಾ, ಏನೋ ಒಂದು ಬರ್ತಾ ಇದೆ ನಿಮ್ ತನಕ ಅಂತಂದ್ರೆ, ವಿಚಾರ ಬರ್ತಾ ಇದೆ ಅಂದ್ರೆ ಅದನ್ನ ಮಾಡ್ಬೇಕಾ ಅಂತ ತಿಳ್ಕೊಬೇಕಾ ಅನ್ನೋವಂಥದ್ದು ಕ್ಯೂರಿಯಸ್ ಆಗಿದ್ದೀರಾ. ನಾಲೆಜ್ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಇನ್ಸ್ಪೈರ್ಡ್ ಆಗಿರ್ತೀರಾ. ಆದ್ರೆ ಅಗೇನ್ ಆಕ್ಷನ್ ತಗೊಳ್ಳೋಂಥ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹಿಂದೆ ಸರಿತಾ ಇದ್ದೀರಾ. ಅದಕ್ಕೆ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು. ಇವಾಗ ಏನಾದ್ರೂ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಯೂನಿವರ್ಸೇ ನಿಮ್ಗೆ ಆಕ್ಷನ್ ತಗೊಳ್ಳೋ ರೀತಿ ಮಾಡುತ್ತೆ. ತುಂಬಾ ಅಲರ್ಟ್ ಆಗಿರ್ಬೇಕು ಕರಿಯರ್ ವೈಸ್ ನೀವು. ಯಾಕಂತಂದ್ರೆ ಸಮಥಿಂಗ್ ಏನೋ ನಡಿಲಿಕ್ಕೆ ಹೋಗ್ತಾ ಇದೆ, ಕರಿಯರ್ ಅಲ್ಲಿ ಏನೋ ಪ್ರಾಬ್ಲಮ್ ಬರ್ತಾ ಇದೆ. ಸ್ವಲ್ಪ ಇಶ್ಯೂಸ್, ಮೇಜರ್ ಲಾಸ್ ಆಗುವಂಥದ್ದು, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ನಿಮ್ಮ ಒಂದು ಜಾಬ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುವಂಥದ್ದು, ಅಥವಾ ಜಾಬ್ ಇಂದ ತೆಗೆದು ಹಾಕುವಂಥದ್ದು, ಅಥವಾ ನೀವೇ ಜಾಬ್ ಇಂದ ಹೊರಗಡೆ ಬರುವಂಥದ್ದು ನಾನು ಅನ್ಕೋತೀನಿ ಜಾಸ್ತಿ ಆಗುವಂಥದ್ದು ಯೂನಿವರ್ಸ್ ಇಂದ ಆಗ್ಲಿಕ್ಕೆ ಹೋಗ್ತಾ ಇರುವಂಥದ್ದು. ಯಾಕಂತಂದ್ರೆ ಇದು ಒಂದು ಕಾರ್ಮಿಕ್ ರಿಲೇಟೆಡ್ ಕಾರ್ಡ್ ಅಂತ ಹೇಳ್ಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಹುದು. ಟ್ರಾಮಾ ಆಗುವಂಥದ್ದು, ಸಡನ್ ಆಗಿ ಚೇಂಜ್ ಆಗುವಂಥದ್ದು, ಇದೆಲ್ಲಾನು ನಡಿಲಿಕ್ಕೆ ಹೋಗ್ತಾ ಇದೆ. ಸ್ವಲ್ಪ ರಾಂಗ್ ಡಿಸಿಷನ್ಸ್ ತಗೊಳ್ಳುವಂಥದ್ದು, ಡಿಸಿಷನ್ ಅನ್ನೇ ಏನಾದ್ರೂ ಆ ರೀತಿ ನಿಮ್ಗೆ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಡಿಸಿಷನ್ ಅನ್ನ ಹೋಲ್ಡ್ ಮಾಡಿಟ್ಕೊಳ್ಳಿ, ಯಾವ್ದು ಡಿಸಿಷನ್ ತಗೊಳ್ಳಿಕ್ ಹೋಗ್ಬೇಡಿ ಸದ್ಯಕ್ಕೆ ಅನ್ನುವಂಥದ್ದು ಬರ್ತಾ ಇದೆ. ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ತುಂಬಾ ಕೇರ್ಫುಲ್ ಆಗಿರಿ. ಯಾರೋ ಏನೋ ಹೇಳ್ತಾರೆ, ಇದಕ್ಕೆ ಡಬಲ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರುತ್ತೆ, ಇಲ್ಲಿ ಮಾಡಿ ಅಲ್ಲಿ ಮಾಡಿ, ಇದನ್ನ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ವೇಟ್ ಮಾಡಿ, ಇದೊಂದು ವಾರ ವೇಟ್ ಮಾಡಿ, ಎಸ್ಪೆಷಲಿ ನಿಮ್ಮ ಕರಿಯರ್ ವೈಸ್. ಯಾವುದೇ ಕಾರಣಕ್ಕೂ ಯಾರೋ ಹೇಳ್ತಾರೆ ಅಂತ ಹೇಳಿ ಈಸಿಯಾಗಿ ಬ್ಲೈಂಡ್ ಆಗಿ ಹೋಗಿ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಹಾಗಿದ್ರೆ ಗೈಡಿಯನ್ಸ್ ಏನ್ ಬರ್ತಾ ಇದೆ, ನಿಮ್ಮ ಒಂದು ಎಫರ್ಟ್ ಇನ್ನೂ ಜಾಸ್ತಿ ಆಗಬೇಕು, ಸ್ಕಿಲ್ಸ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು. ಸ್ಕಿಲ್ಸ್ ಕಡಿಮೆ ಇದೆ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು. ರೆಪ್ಯುಟೇಷನ್, ಬ್ಯಾಡ್ ರೆಪ್ಯುಟೇಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಮತ್ತೆ ಮೋಟಿವೇಶನ್ ಅವಶ್ಯಕತೆ ಇದೆ. ಅಲ್ಲಿನೂ ಎಲ್ಲೂ ಪ್ರತಿದಿನ ನಮ್ಗೆ ಬೇರೆ ಯಾರು ಬಂದು ನೀವು ಈ ರೀತಿ ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್. ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಏನ್ ತಗೊಂಡ್ ಬರ್ತೀರಾ ಲೈಫಲ್ಲಿ, ಪ್ರತಿದಿನ ಈ ಒಂದು ಕೆಲಸ ನಾನು ನಿಯತ್ತಿಂದ ಮಾಡ್ಬೇಕು, ಆನೆಸ್ಟ್ ಆಗಿ, ಬೇರೆದವ್ರಿಗೆ ಬೇಡ, ನನ್ನಷ್ಟಕ್ಕೆ ನಾನು ಆನೆಸ್ಟ್ ಆಗಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಏನ್ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಖಂಡಿತ ಅಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎಕ್ಸ್ಟ್ರಾ ಎಫರ್ಟ್ ನೀಡಿದೆ ಅನ್ನೋವಂಥದ್ದು ಬರ್ತಾ ಇದೆ, ಹಾರ್ಡ್ ವರ್ಕ್ ಬರ್ತಾ ಇದೆ. ರಿಸಲ್ಟ್ ನಿಮ್ಗೆ ಸ್ಲೋ ಬರ್ತಾ ಇದ್ರೂ ಕೂಡ ನೀವು ಎಫರ್ಟ್ ಅನ್ನ ನಿಂದ್ರಿಸ್ಲಿಕ್ಕೆ ಹೋಗ್ಬೇಡಿ. ಡಿಸಿಪ್ಲಿನ್ ಕಂಪಲ್ಸರಿ ಮೇಂಟೈನ್ ಮಾಡಿ, ಫೋಕಸ್ ಆಗಿರಿ ಕರಿಯರ್ ಮೇಲೆ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಗಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಕೆಲವೊಂದ್ ಸಾರಿ ನಮ್ಗೆ ರಿಸಲ್ಟ್ ಸ್ಲೋ ಆಗಿ ಸಿಗುತ್ತೆ, ಆದ್ರೆ ಸಿಗುತ್ತೆ. ಯೂನಿವರ್ಸ್ ಅದೇ ಹೇಳ್ತಾ ಇದೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಇದನ್ನ ನೋಡ್ಕೊಳ್ಳಿ ಏನ್ ಬರ್ತಾ ಇದೆ ಅಂತ ಹೇಳಿ. ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನಾನು ನೋಡ್ತೀನಿ ಇವಾಗ ಏನ್ ಬರ್ತಾ ಇದೆ ಅಂತ ಹೇಳಿ. ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ ಓಕೆ, ಚೆನ್ನಾಗಿದೆ. ಪ್ರೆಸೆಂಟ್ ಸಿಚುವೇಶನ್ ನನ್ಗೇನು ಆ ರೀತಿ ಅನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ನೀವು ಫೋಕಸ್ಡ್ ಆಗಿದ್ದೀರಾ, ತುಂಬಾ ಕರಿಯರ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದೀರಾ. ಇದರಿಂದಾಗಿ ನಿಮ್ಗೆ ಒಂದು ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ
ಪ್ರಾಕ್ಟಿಕಾಲಿಟಿ ತುಂಬಾ ಬೆಳೆಸ್ಕೊಂಡಿದ್ದೀರಾ ಇಬ್ರು ಕೂಡ. ಲಾಂಗ್ ಟರ್ಮ್ ರಿಲೇಷನ್ ಇರುವಂತದ್ದು ಸ್ಟೆಬಿಲಿಟಿ ಬರ್ತಾ ಇದೆ ಇವಾಗ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಓಕೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಏನಿದ್ದೀರಾ ಅಂತ ಹೇಳಿ, ಚೆನ್ನಾಗಿದೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿನೂ ಕೂಡ ನಾನು ನೋಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿ ಒಂದು ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬೋದು. ಟ್ರೂ ಲವ್, ಡೀಪ್ ಲವ್ ಅಂತ ಹೇಳ್ಬೋದು. ಸೋಲ್ಮೇಟ್ ಅನ್ನ ನೀವು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಸೋಲ್ಮೇಟ್ ಅನ್ನ. ಒಂದು ಡಿವೈನ್ ಕನೆಕ್ಷನ್ ಇದೆ ನಿಮ್ಮ ಇಬ್ಬರ ನಡುವೆನು ಅಂತ ಹೇಳ್ಬಹುದು. ಅಂದ್ರೆ ಇಬ್ರು ಒಬ್ರಿಗೊಬ್ರು ಆಶ್ರಯ ಆಗುವಂತದ್ದು, ಅಟ್ರಾಕ್ಷನ್ ಇರುತ್ತೆ, ಲವಿಂಗ್ ಇರುತ್ತೆ, ಕೇರಿಂಗ್ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಸ್ವಲ್ಪ ಎಲ್ಲೋ ಇರಬಹುದು ಅವರು ಇವರು ಅಂತ ಹೇಳಿ, ಅದನ್ನ ಬಿಟ್ರೆ ಬೇರೆ ಏನು ಆ ರೀತಿ ಮೇಜರ್ ಥಿಂಗ್ಸ್ ಏನು ನನಗೆ ಅನ್ನಿಸ್ತಾ ಇಲ್ಲ. ಒಂದು ಯೂನಿಟಿ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ, ರೊಮ್ಯಾನ್ಸ್ ಬರ್ತಾ ಇದೆ ಅಂತ ಹೇಳ್ಬಹುದು. ತುಂಬಾ ಡೀಪ್ ಆಗಿ ಕನೆಕ್ಟೆಡ್ ಆಗಿರ್ತೀರಾ ಇಬ್ರು ಕೂಡ. ಹಾಗಿದ್ರೆ ಗೈಡಿಯನ್ಸ್ ಏನ್ ಬರ್ತಾ ಇದೆ, ಗೈಡಿಯನ್ಸ್ ಅಲ್ಲಿನೂ ಕೂಡ ನೋಡಿ ಈಕ್ವಲ್ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಫ್ಯಾಷನೇಟ್ ಆಗಿರುವಂತದ್ದು, ಮತ್ತೆ ಇಬ್ರು ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳುವಂತ ಒಂದು ಸಮಯ, ಅದನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಇದನ್ನ ನೀವು ಮಾಡ್ಕೊಂಡು ಹೋಗಿ, ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ನಿಮಗೆ ಮೇಜರ್ ಇಶ್ಯೂಸ್ ಬರುವಂತದ್ದು ಅಂತಂದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ನನಗೆ ಅನಿಸ್ತಾ ಇದೆ, ಸ್ವಲ್ಪ ಅವಾಗ ಕೇರ್ಫುಲ್ ಆಗಿರಿ. ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ನೋಡ್ತಾ ಇದ್ರೆ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಚೆನ್ನಾಗಿದೆ. ಓಕೆ, ಹೋಪ್ ಸೊ ನಿಮಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ. ಕನೆಕ್ಟ್ ಆಗಿತ್ತು ಅಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ. ಈ ಒಂದು ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸೊ ಶೇರ್ ಕೂಡ ಮಾಡ್ಕೊಳ್ಳಿ. ಹಾಗಿದ್ರೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.